ನೋಡಿ ವೀಕ್ಷಕರೇ, ಮೊದಲು ಯಾವ ರೀತಿ ಇತ್ತು ಮರ ಅಡ್ಡಲಾಗಿ ಅಂತ ಕೆಲವು ಫೋಟೋಗಳ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ತೆರವುಗೊಳಿಸಿದ ಮೇಲೆ ಯಾವ ರೀತಿ ಇದೆ ಅಂತ ಈ ಫೋಟೋಗಳಾದ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಇವತ್ತು ತಾವು ನೋಡ್ಬೋದು ನಮ್ಮ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕೆಲಸ ನಿರ್ವಹಿಸಿದ್ದಾರೆ ಅಂದರೆ ಅದು ಆ ವಿಡಿಯೋ ಮೂಲಕನೇ ನಾನು ತಿಳಿಸಿದ್ದೀನಿ. ತಾವು ದಯವಿಟ್ಟು ಈ ಒಂದು ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್, ಲೋಕೋಪಯೋಗಿ ನೋಡಿ ವೀಕ್ಷಕರೇ, ಯಾವ ರೀತಿ ಇದು ನಮ್ಮ ಚಾಕವೇಲು ಗ್ರಾಮ ಮತ್ತು ಚೇಳೂರಿಗೆ ಇರುವಂಥ ಒಳ್ಳೆಯ ಮುಖ್ಯ ರಸ್ತೆ. ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ವಾಹನ ಸವಾರರು ಕಣ್ಣು ಮುಚ್ಕೊಂಡು ಬರ್ಬೋದು ಅಲ್ಲಿಂದ ಇಲ್ಲಿಗೆ. ಅಲ್ಲಲ್ಲೇ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಈಗ ಇನ್ನು ಸ್ವಲ್ಪ ದಿವಸದಲ್ಲೇ ಅದನ್ನು ಸರಿ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು. ಈಗ ನೋಡಿ ರಸ್ತೆ ಎಷ್ಟು ಸುಗಮವಾಗಿದೆ, ಚೆನ್ನಾಗಿದೆ. ಇದನ್ನು ಏನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ, ಈ ಹಿಂದೆ 2 ದಿವಸಗಳ ಹಿಂದೆ ನಾನು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಫೋನ್ ಮೂಲಕ ತಿಳಿಸಿದ್ದೆ. ನೋಡಿ, ಈ ಒಂದು ಮರನ ತೆರವುಗೊಳಿಸಿ, ಮರ ಸುಮಾರು ಅರ್ಧ ರಸ್ತೆಗೆ ಬಿದ್ದಿತ್ತು ಅಡ್ಡಕ್ಕೆ. ಸುಮಾರು ಅಪಘಾತಗಳು ಆಗ್ತಾಯಿತ್ತು. ಆದರೆ ಏನೋ ನಮ್ಮ ದೇವರ ದಯೆಯಿಂದ ಈ ಅಪಘಾತಗಳು ತಪ್ಪಿದೆ. ಅದಕ್ಕೆ ಅವರಿಗೆ ನೋಡಿ ಸರ್, ಇದು ಎಚ್ಚರಿಕೆ ಗಂಟೆ ಆಗ್ತಾಯಿದೆ, ದಯವಿಟ್ಟು ತೆರವುಗೊಳಿಸಿ ಅಂತಂದ್ಬಿಟ್ಟು ಈ ಒಂದು ಮರನ ಅಡ್ಡಲಾಗಿ ನಿಂತಿರ್ತಕ್ಕಂಥ ಒಂದು ಮರನ ತೆರವುಗೊಳಿಸೋಕ್ಕೆ ಹೇಳಿದ್ದೆ. ನಮ್ಮ ಪತ್ರಕರ್ತರ ಬರೀ ಒಂದು ಫೋನಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ನಾವು ನಿಜವಾಗ್ಲೂ ಬೇಷ್ ಅನ್ನಬೇಕು. ನಮ್ಮ ಲೋಕೇಶ್ ಅವರು ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಶ್ರಮ ಪಟ್ಟು ಒಳ್ಳೆಯ ಕೆಲಸ ಮಾಡಿ ಈ ಒಂದು ರಸ್ತೆಯನ್ನು ತೆರವುಗೊಳಿಸಿರೋದಕ್ಕೆ ತುಂಬ ಹ್ಯಾಟ್ಸಪ್ಪು ನಮ್ಮ ಲೋಕೋಪಯೋಗ ಇಲಾಖೆ ಅಧಿಕಾರಿಗಳಿಗೆ. ಈಗ ಇನ್ನೊಂದು ಹೇಳಿದ್ದೆ ತಮಗೆ ನೋಡಿ, ಇಲ್ಲಿ ಈಗ ತಮಗೆ ವಿಡಿಯೋನೇ ತಿಳಿಸ್ತಾ ಇದ್ದೀನಿ ಯಾವ ರೀತಿ ಈ ಮರಗಳು ಶಿಥಿಲಗೊಂಡಿದೆ ಅಂತ. ನೋಡಿ, ಇದು ಕೂಡ ಅಷ್ಟೇ, ಈ ಥರ ಶಿಥಿಲಗೊಂಡು ಬೀಳೋ ಹಂತದಲ್ಲಿದೆ. ಆದ್ದರಿಂದ ತಾವು ದಯವಿಟ್ಟು ಇದನ್ನು ಕೂಡ ಪರಿಗಣಿಸಿ ಈ ಒಂದು ಅನಾಹುತ ಅದು ಬೀಳೋದಕ್ಕಿಂತ ಮುಂಚೆನೇ ನೀವೇ ತೆರವುಗೊಳಿಸಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸುಗಮ ಸಂಚಾರ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇದನ್ನು ನಾನು ಮೊನ್ನೆ ಯಾವ ರೀತಿ ಬಿದ್ದಿತ್ತು ಅಂತ ಒಂದು ಫೋಟೋ ಕೂಡ ಕಳಿಸ್ತೀನಿ ನಿಮಗೆ, ಅದು ಯಾವ ರೀತಿ ಡೇಂಜರ್ ಇತ್ತು ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಆರಾಮಾಗಿ ವೆಹಿಕಲ್ಗಳು ಹೋಗ್ತಾ ಇರ್ಬೋದು. ಇದನ್ನು ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಥ್ಯಾಂಕ್ ಯು ಸರ್. ಲೋಕೋಪಯೋಗಿ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್.